ಇವತ್ತು ಗುಲ್ಬರ್ಗ ಮಹಾನಗರ ಪಾಲಿಕೆಯಲ್ಲಿ ಬರ್ತಕ್ಕಂಥ ಹೊಸದಾಗಿ ಏನಪ್ಪ ಅಂದ್ರೆ ಆಟೋ ಸ್ಟ್ಯಾಂಡ್ ಹಿಂದ್ಗಡೆ ಆದ ಸಲುವಾಗಿ ಜಾಸ್ತಿ ರನ್ನಿಂಗ್ ಅದ. ಇದು ರೋಡ್ ಖರಾಬ್ ಅದ ಭಾಳ. ನಾನು ಬಂದು ಒಂದು ವರ್ಷದ ಮುಂಚೆದಲ್ಲಿ ಬಜೆಟ್ ಆದಮ್ಯಾಗ ನನಗೆ ಗೊತ್ತಾಯ್ತು ಇದು ಟ್ರಾಫಿಕ್ ಜಾಮ್ ಆಗ್ತದೆ, ಈ ಕಡೆ ಕಳಿಸಿಲ್ಲ. ಅದಕ್ಕೆ ಈಗ ಹೊಸ ಬಜೆಟ್ನಾಗ ಏನಪ್ಪ ಅಂದ್ರೆ ಇದಕ್ಕೆ ಅಂದಾಜು ಎಸ್ಟಿಮೇಟ್ ಏನಪ್ಪ ಅಂದ್ರೆ 70 ಲಕ್ಷ ಮಾಡಿದ್ರೆ 65 ಲಕ್ಷ ರೂಪಾಯಿ ಇಟ್ಟಿದ್ದೀವಿ. ಮತ್ತು 100 ಮೀಟ್ರ್ ಹಳೆಯದು ಕೂಡ ಇಟ್ಟು ಒಟ್ಟು 1 ಕೋಟಿವರೆಗೂ ಆಗ್ಬೋದು. ಸಂಪೂರ್ಣ ಏನಪ್ಪ ಅಂದ್ರೆ ಸುತ್ತಮುತ್ತ ಇದ್ರದ್ದೇನು ಆಟೋ ರಿಕ್ಷಾ ಹೋಗಿ ಓಡಾಡ್ತವೆ. ಈ ರೋಡ್ ಏನಪ್ಪ ಅಂದ್ರೆ ನಾಳೆ ಸೋಮವಾರದಿಂದ ಪ್ರಾರಂಭ ಮಾಡಿ ಭಾಳ ತಕ್ಷಣ ಏನಪ್ಪ ಅಂದ್ರೆ ಈ ಕೆಲಸ ಮುಗಿಸ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಲ್ಯಾಂಡ್ ಆರ್ಮಿ ಅಸಿಸ್ಟೆಂಟರು ಯಜ್ಞರು ಎಲ್ಲರೂ ಕರ್ಕೊಂಡ್ಬಂದು ಇದು ನೋಡಲಿಕ್ಕೆ ಬಂದಿದ್ದೀನಿ. ಸೋಮವಾರ ದಿವಸ ಸೋಮವಾರ ದಿವಸ ಹಾಂ ಸೋಮವಾರ ಪ್ರಾರಂಭ ಆಗ್ತಿಲ್ಲ. ಅಲ್ಲ ಸೋಮವಾರ ದಿನ ಎಂದ ಆತದ ಕೇಳತ್ತಾರೆ. ಸೋಮವಾರ ಇವತ್ತು ಶಾಸಕರು ಬಂದಿದ್ದಾರೆ ತ್ರಿಶೂಲ್ ಬಾರಿ ಹತ್ತಿರ ರೋಡ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ. ಭಾಳ ಧನ್ಯವಾದಗಳು. ಸುಮಾರು 1.5 ವರ್ಷ ಆದಮೇಲೆ ಇವರು ರೋಡ್ ನೋಡೋಕ್ಕೆ ಬಂದಿದ್ದಾರೆ. ಧನ್ಯವಾದಗಳು. ಸುಮಾರು ಸಲ ನಾನು ಕಾರ್ಪೊರೇಷನ್ ಮತ್ತು DC ಅವರಿಗೆ ಮೆಮೊರಂಡಮ್ ಕೊಟ್ಟಿದ್ದೆ, ಆದರೆ ಏನು ಪ್ರಯೋಜನ ಆಗಿಲ್ಲ. ಆದರೆ ಇವ್ರಿಗೆ ಭೀ ಕೊಟ್ಟಿದ್ದೆ ನಾನು 2-3 ಸಲ ಮೆಮೊರಂಡಮ್ ಶಾಸಕರಿಗೆ. ಆದರೆ ಆಟೋದವ್ರಿಗೆ ಭಾಳ ತೊಂದರೆ ಆಲತ್ತದ. ಯಾಕಂದ್ರೆ ಅವ್ರದ್ದು ಚಾಕ ಮತ್ತು ಶಾಖಾಬ್ಸರ್ ಎಲ್ಲ ಇದು ಆಲತ್ತ. ಮತ್ತು ಹಿರಿಯರಿಗೆ ನಡ್ಲಿಕ್ಕಾಗಲ್ಲ. ಇದು ಮೇನ್ ಬಸ್ ಸ್ಟ್ಯಾಂಡ್ ರೋಡ್ ಅಂತ. ಇದು ಬಸ್ ಸ್ಟ್ಯಾಂಡಿಗೆ ಬಿಡಬೇಕು. ಈ ಗಲ್ಲಿ 20 ಫೀಟ್ ಗಲ್ಲಿ ಇಲ್ಲ, ಆದರೆ ಇಲ್ಲಿಂದ ನಮ್ಮ ಬಸ್ ಸ್ಟ್ಯಾಂಡಿಗೆ ಬಿಡಬೇಕು. ಯಾಕಂದರೆ ಬಸ್ ಸ್ಟ್ಯಾಂಡ್ ಕಲಬುರ್ಗಿ ಹೇಳ್ಬೇಕಿಲ್ಲ, ಬೇರೆ ಊರದವ್ರು ಬಂದ ಮೇಲೆ ನಮ್ಮ ಕಲಬುರ್ಗಿ ಬಸ್ ಸ್ಟ್ಯಾಂಡ್ ಎಲ್ಲಿಂದ ಎಲ್ಲಿ ಹೋಗಿ ಬಿಡ್ತಾರೆ ಅಂದರೆ ಅಲ್ಲಿ ಚಂಬರ್ ಬಲ್ಲಿ ಬಿಡ್ತಾರೆ ಆಟೋದವ್ರು ಅಂತ ಹೇಳಬೇಕು. ನಮ್ಮ ಯಾವ್ದಾರ ಗುಲ್ಬರ್ಗ ಹೆಸರು ಹಂಗೆ ದೊಡ್ಡದು ಮಾಡಿದ್ದಾರೆ. ಯಾಕಂದ್ರೆ ಚಂಬರ್ ಬಲ್ಲಿ ಬಿಡಬೇಕು. ಮೇನ್ ರೋಡ್ ಮೇನ್ ರೋಡ್ದಾಗ ಯಾರು ಓಡಾಡಿದಲ್ಲ, ಬರೀ ಗಲ್ಲಿದಾಗ ಆಟೋದವ್ರಿಗೆ ಕಳಿಸ್ತಾರೆ. ಅವ್ರು ಬೇರೆ ಊರದವ್ರು ಏನಂತಾರೆ, ಏನು ಸರ್ ನಿಮ್ಮ ಊರಲ್ಲಿ ಬಸ್ ಸ್ಟ್ಯಾಂಡ್ ಬಿಡು ಅಂದರೆ ಅಲ್ಲಿ ನಾಲಿ ಬಲ್ಲಿ ಬಿಡ್ತಾರೆ ಅಂತ ಹೇಳ್ತಾರೆ. ಊರದವ್ರು ಹೇಳ್ತಾರೆ. ನಮಗೆ ನಾಚಿಕೆ ಹೊಂಟಿದ್ದಾರೆ. ಆದರೆ ಶಾಸಕರು ಬಂದಿದ್ದಾರೆ, ಭಾಳ ಧನ್ಯವಾದಗಳು. ಅವ್ರದ್ದು 1.5 ವರ್ಷ ಆಗಿದೆ, ಇನ್ನೊಂದು ಸ್ವಲ್ಪ ದಿನ ಉಳಿದಿದೆ. ಈ ರೋಡ್ ಮಾಡಿದ್ರೆ ಭಾಳ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ 6 ತಿಂಗಳು ಇನ್ನೊಂದು ಸ್ವಲ್ಪ ದಿನ ಆದರೆ ಅವ್ರದ್ದು ಪೀರಿಯಡ್ ಮುಗೀತದೆ ಬಿಡ್ರಿ. ಆದರೆ ಶಾಸಕರ ಅಲ್ಲಂ ಪ್ರಭು ಪಾಟೀಲ್ ಅವರು, ಸೌತ್ MLA ಅವರು ಸುಮಾರು ಸಲ ಮೆಮೊರಂಡಮ್ ಕೊಟ್ಟಿರೋದ್ರ ಕೆಲಸ ಮಾಡಿದಿಲ್ಲ. ಈಗ ಬಂದಿದ್ದಾರೆ, ಧನ್ಯವಾದ. ಬೇಗ ಇವು ಮಾಡಿಕೊಟ್ರೆ ಆಡೋದವ್ರಿಗೆ ಒಳ್ಳೆ ಆಗ್ತದೆ. ನಾನು ಭಾಳ ರೋಡ್ ತಕ್ಲೀಫ್ ಆಗದ್ರಿ ಸರ್. ಭಾಳ ಟ್ಯಾಕ್ ಬಿದ್ದವ್ರಿ, ಜರ ಜಲ್ದಿ ಮಾಡಿರಿ. ಎಷ್ಟು ವರ್ಷ ಐತ್ರಿ ಇಲ್ಲ? ಈಗ 3 ವರ್ಷ ಐತ್ರಿ. 3 ವರ್ಷ ನೀಗ್ಯಾದ ರೀ. ಹಾಂ ರೀ, 9 ತಿಂಗಳು. ಈಗ ಸರ್ಕಾರ ಬಂದು 12 ತಿಂಗಳು ಐತ್ರಿ. ಈ ಸರ್ಕಾರ ಬಂದು ಹಿಡಿದು ಈ ಕಾನೂನು ಈ ಕಡೆ ಕಳಿಸ್ಲತ್ತಾರೆ ಪೊಲೀಸರು. ರೋಡ್ ಟೋಟಲಿ ಸರಿಯಾಗಿಲ್ಲ ರೀ. ಪೂರ ಅಲ್ಲಿ ಹಿಡ್ದಾಗ ಪೂರ ರೌಂಡ್ ಹಾಕ್ರಿ ಭೀ ಸರಿಯಾಗಿಲ್ಲ ರೀ. ಹಾಂ ರೀ. ಅಲ್ಲಂ ಪ್ರಭು ಸರ್ ಏನು ಹೇಳ್ತೀರಿ ನೀವು? ದಯವಿಟ್ಟು ನಮಸ್ಕಾರ ಮಾಡಿ ಹೇಳ್ತೇವೆ ರೀ. ಅವ್ರಿಗೆ ರೋಡ್ ಚಲೋ ಮಾಡಿಸ್ಲಕ್ಕೆ ಹಚ್ಚ್ರಿ. ಎಲ್ಲರೂ ಆ ಕಡೆಯಿಂದ ಬೀಳ್ಲಕ್ಕೆ ಹಚ್ಚ್ರಿ. ಮೇನ್ ರೋಡ್. ಹಾಂ, ಈ ರೋಡ್ ಆಗತ್ತಾನ ಇಲ್ಲಾಂದ್ರೆ ಅಲ್ಲಿಂದ ಬಿಡ್ರಿ. ಹಾಂ, ಈ ರೋಡ್ ಆಗತ್ತಾಗ ಆ ಕಡೆಯಿಂದ ಬಿಡ್ರಿ.